ಇಲ್ಲಿ ಸರ್ಕಾರ ಸಾಮಾಜಿಕ ಯೋಜನೆಗಳ ವಿಚಾರಗಳಿಗೆ ಬಂದಾಗಲೂ ಕೂಡ ಬಹಳಷ್ಟು ಕ್ರಮಗಳನ್ನು ಮಾಡಿದೆ. ಅಂದರೆ ಸಮುದಾಯಗಳ ವಿಚಾರಗಳಿಗೆ ಬಂದಾಗ ಆದರೆ ಒಂದು ಗಮನಿಸಬೇಕಾಗಿರುವಂಥದ್ದು ಅಲೆಮಾರಿ ಅಲೆಮಾರಿ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜಾತಿಯ ಒಳಗಡೆ ಬರ್ತಕ್ಕಂತಹ ಅಲೆಮಾರಿ ಅಲೆಮಾರಿ ಈ ಸಮುದಾಯಗಳವರು 59 ಜಾತಿಗಳವರು ನಾಗಮೋಹನ್ ದಾಸ್ ಕಮಿಟಿ ಈಗಾಗಲೇ ನಾವು ರೆಕಮೆಂಡ್ ಮಾಡಿತ್ತು 1% ಒಳ ಮೀಸಲಾತಿಯನ್ನು ಕೊಡಬೇಕು, ಅವ್ರಿಗೆ ಸಪ್ರೇಟಾಗಿ ಕೊಡಬೇಕು ಅಂದರೆ ಸರ್ಕಾರ ಅದನ್ನು ತನ್ನದೇ ದೃಷ್ಟಿಯಿಂದ ರಾಜಕೀಯ ದೃಷ್ಟಿಯಿಂದ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಯಾಕಂದರೆ ಅಧ್ಯಯನದ ವರದಿ ಒಂದು ಇದ್ದರೆ ಸರ್ಕಾರದ ನಿರ್ಧಾರನೇ ಬೇರೆ ಥರದಲ್ಲಿದೆ. ಸರ್ಕಾರದ ನಿರ್ಧಾರ ಅಧ್ಯಯನ ವರದಿಯ ಪೂರ್ಣ ಆಧಾರವಾಗಿ ಇಲ್ಲ, ಅದು ಇರುವಂಥದ್ದು ರಾಜಕೀಯದ ನಿರ್ಧಾರವಾಗಿದೆ. ಬಲಗೈ ಮತ್ತು ಎಡಗೈ ಸಮುದಾಯವನ್ನು ಸಮಾನವಾಗಿ ಇಟ್ಕೊಳ್ಬೇಕು ಅಂತ ಹೇಳೋ ಕಾರಣಕ್ಕಾಗಿ 1% ಮೀಸಲಿಟ್ಟಿದ್ದಂತಹ ಅಲೆಮಾರಿ ಸಮುದಾಯಗಳ ಆ 1%ಅನ್ನು ಪ್ರಬಲ ಪ್ರಮುಖ ಸಮುದಾಯಗಳಾಗಿರ್ತಕ್ಕಂಥ ಅಂದರೆ ಯಾವ ಪರಿಶಿಷ್ಟ ಜಾತಿಗಳ ಸಮುದಾಯಗಳಿದ್ದಾವೋ ಅವುಗಳಲ್ಲಿ ಪ್ರಬಲ ಸಮುದಾಯಗಳು ಕೂಡ ಆಗಿರುವಂತಹ ಬಂಜಾರ, ಕೊರಮ, ಕೊರಚ ಈ ಸಮುದಾಯಗಳ ಜೊತೆಗೆ ಈ ಅಲೆಮಾರಿಗಳನ್ನು ಸೇರಿಸಿ ಹಂಚಿಕೆ ಮಾಡುವಂಥದ್ದನ್ನು ಹೊರಡ್ತು. ಈಗ ಬಜೆಟ್ನಲ್ಲಿ ಅಂತಿಮವಾಗಿ ರಾಜ್ಯ ಸರ್ಕಾರ ಏನು ಮಾಡಿದೆ, ಅವ್ರಿಗೂ ಕೂಡ ಇಲ್ಲಪ್ಪ ನಾವು ನಿಮ್ಮನ್ನು ನೋಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಅವ್ರಿಗಾಗಿ ಒಂದು ಸಪ್ರೇಟ್ ಆದಂತಹ ಮಂಡಳಿಯನ್ನು ರಚನೆ ಮಾಡಿ ಅದಕ್ಕೆ ಒಂದು 100 ಕೋಟಿ ರೂಪಾಯಿನ ಮೀಸಲಿಡ್ತೀವಿ ಅಂತೇಳಿ ಇನ್ನೊಂದಿಷ್ಟು ಶಾಲೆಗಳನ್ನು ತೆರಿತೀವಿ ಅನ್ನುವಂತಹ ವಿಷಯಗಳನ್ನು ಕೂಡ ಹೊರಟಿದ್ದಾರೆ. ಹಾಗೆಯೇ ಸರ್ಕಾರ CBSE ಶಾಲೆಗಳನ್ನ ತೆಗೆದುಕೊಂಡಿರುವಂಥದ್ದು ಕೂಡ ಯಾವ ಕಾರಣಕ್ಕೆ ಸರ್ಕಾರದ ಪಠ್ಯಕ್ರಮ ಇದೆ ಒಂದು ಕಡೆಯಲ್ಲಿ. KPS ಶಾಲೆಗಳನ್ನು ಇದೇ ಸರ್ಕಾರ ಹೇಳುತ್ತೆ ನಾವು KPS ಶಾಲೆಗಳನ್ನು 900 ತೆಗಿತೀವಿ, 800 ತೆಗಿತೀವಿ, 1000 ತೆಗಿತೀವಿ ಅಂತ ಪ್ರತಿ ವರ್ಷ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಈ ವರ್ಷ 800 ಶಾಲೆಗಳನ್ನು ಘೋಷಣೆ ಮಾಡಿದ್ದಾರೆ. ಇದರ ಮಧ್ಯೆ 4 CBSE ಈ ಸಮುದಾಯದವರಿಗೆ, 10 CBSE ಮತ್ತೊಂದು ಸಮುದಾಯಕ್ಕೆ. ಈ ಕ್ರಮಗಳು ಯಾಕೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇರುವಂಥದ್ದು. ರಾಜೇಶ್ವರಿ ತಾವು ಅದಕ್ಕೆ ಹೇಳ್ಬೋದು, ಪಠ್ಯಕ್ರಮಗಳ ವಿಚಾರಗಳಲ್ಲಿ ಇರಬೇಕಾಗಿರುವಂಥ ಗೊಂದಲಗಳೇ ಒಂದು ಸರ್ಕಾರಕ್ಕೂ ಹಾಗಾದರೆ ನಾವು ಸ್ಟೇಟ್ ಸಿಲೆಬಸ್ಸಲ್ಲಿ ಓದಿಸ್ತಾ ಇರೋದು ಸಾಕಾಗಲ್ಲ ಅಂತೇಳಿ ಸರ್ಕಾರನೇ ಒಪ್ಕೊಂಡಂಗಾಯಿತು. CBSE ಕೊಡೋದಕ್ಕೆ ಕನ್ನಡ ಮಾಧ್ಯಮ ನಾಶ ಆಗ್ತಾ ಇರೋದು CBSE ಸ್ಕೂಲ್ಗಳಿಂದ, ಕನ್ನಡ ಮಾಧ್ಯಮವನ್ನು ಸಂಪೂರ್ಣ ನಾಶ ಮಾಡಿದ್ರೆ ತಂದಿದೆ. ಈಗ CBSE ಸ್ಕೂಲ್ಗಳನ್ನ ಸರ್ಕಾರನೇ ಆರಂಭ ಮಾಡಿದ್ರೆ ಕನ್ನಡ ಮಾಧ್ಯಮವನ್ನ ಸಂಪೂರ್ಣ ನಾಶ ಮಾಡಲಿಕ್ಕೆ ಸರ್ಕಾರನೇ ಮುಂದೆ ಬಂದಂಗಾಗುತ್ತೆ. ಮತ್ತು ನಮ್ಮ ಬೋರ್ಡ್ ಕೂಡ ಹೇಳೋದಿಲ್ಲ ಅಲ್ಲಿ. ಆಮೇಲೆ ನಮ್ಮ ಬೋರ್ಡ್ಗಳ ಮೇಲೆ ನಮಗೆ ನಂಬಿಕೆ ಇಲ್ಲ, ಹೌದು ಅವರೇ ಶ್ರೇಷ್ಠ ಅಂತ ಹೇಳ್ದಂಗಾಗುತ್ತೆ ಇವರು. ಹೌದು CBSE ನಲ್ಲಿ ಯಾವ್ಯಾವ ಭಾಷೆ ಹೇಳ್ಕೊಡ್ತಾರೆ ಅಂತ ಎಲ್ಲರಿಗೂ ಗೊತ್ತು. ರಾಜ್ಯ ಸರ್ಕಾರ CBSE ಶಾಲೆಗಳಿಗೆ NOC ಕೊಡಬಾರ್ದು, CBSE ಶಾಲೆಗಳನ್ನ ಬಂದ್ ಮಾಡಿಸಬೇಕು ಅಂತ ಈ ಕನ್ನಡ ಹೋರಾಟಗಾರರು ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರದಲ್ಲಿ CBSE ಶಾಲೆ ಓಪನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಕನ್ನಡವನ್ನು ಪ್ರಮೋಟ್ ಮಾಡಲಿಕ್ಕೆ ಸರ್ಕಾರಕ್ಕೆ ಯಾವುದೇ ಆಸಕ್ತಿ ಇಲ್ಲ ಅಂತ ಅವರೇ ಹೇಳ್ದಂಗಾಯ್ತು. ಇನ್ನೊಂದು ಈ ಸರ್ಕಾರಿ ರಾಜ್ಯ ಸರ್ಕಾರದ PUC ಬೋರ್ಡು SLC ಬೋರ್ಡ್ ಇದೆಯಲ್ಲ ಅವೆಲ್ಲ ವೇಸ್ಟ್, ಏನು ಪ್ರಯೋಜನ ಇಲ್ಲ. CBSE ನ ಶ್ರೇಷ್ಠ ಅಂತ ಇವ್ರು ಹೇಳ್ದಂಗಾಯ್ತು. ಹೌದು ರಾಜೇಶ್ವರಿ ಅವ್ರು ಏನು ಹೇಳ್ತೀರಿ ಇದಕ್ಕೆ? ನಾನು ಇದನ್ನ 2 ರೀತಿಯಿಂದ ನೋಡ್ತೀನಿ ಆ್ಯಕ್ಚುಲಿ. ಒಂದು ಸಿಲೆಬಸ್ ಇದು ನೀವೇನು ಮಾತಾಡ್ತಿದ್ದೀರಾ ಅದು ಅಫ್ಕೋರ್ಸ್ CBSE ಪಠ್ಯಕ್ರಮ ತರೋದಕ್ಕಿಂತ ಸ್ಟೇಟ್ ಸಿಲೆಬಸ್ಸಲ್ಲೇ ನಾವು ಇಂಪ್ರೂವ್ ಮಾಡ್ಬೋದಾಗಿತ್ತೇನೋ ಅಂತ ಅನಿಸುತ್ತೆ. ಒನ್ ಥಿಂಗ್. ಆದರೆ ಮೇ ಬಿ CBSE ಪಠ್ಯಕ್ರಮ ಯಾಕೆ ಜಾರಿಗೆ ತಂದಿರ್ಬೋದಂದರೆ, ನೀವು ಲಾಸ್ಟ್ ಇಯರ್ ಫುಲ್ ನ್ಯೂಸ್ ಪೇಪರ್ ಅಥವಾ ರಿಪೋರ್ಟ್ಸ್ ಫಾಲೋ ಮಾಡಿದಿದ್ರೆ ನೀವು ನೋಡಿರ್ಬೋದು ಡಿಕ್ಲೈನ್ ಇನ್ ಗೌರ್ಮೆಂಟ್ ಸ್ಕೂಲ್ ಎನ್ರೋಲ್ಮೆಂಟ್ಸ್ ಆ್ಯಕ್ಚುಲಿ. ಸೊ ಮೇ ಬಿ ಇದು ಒನ್ ಆಫ್ ದ ವೇನ ಸೊ ದ್ಯಾಟ್ ಯು ಕ್ಯಾನ್ ಬ್ರಿಂಗ್ ಸ್ಟೂಡೆಂಟ್ಸ್ ಟು ಗವರ್ಮೆಂಟ್ ಸ್ಕೂಲ್ ಅಂತ ಅದೊಂದು ಕ್ವೆಶ್ಚನ್ ಮಾರ್ಕ್ ಇದೆ. ಇದೀಗ ಅವರು ಮಾಡೋದಕ್ಕೆ ಹೊರಟಿರೋದು ಕೂಡ ಇರೋ ಎಕ್ಸಿಸ್ಟಿಂಗ್ ಗವರ್ಮೆಂಟ್ ಸ್ಕೂಲ್ಗಳಿಗೆಲ್ಲ, ಇದು ವಸತಿ ಶಾಲೆಗಳಿಗೆ ಮಾಡಕ್ಕೆ ಹೊರಟಿದ್ದಾರೆ. ವಸತಿ ಶಾಲೆಗಳಲ್ಲಿ ನಾವು CBSE ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಸತಿ ಶಾಲೆಗಳಲ್ಲಿ ಆಲ್ರೆಡಿ ಸರ್ಕಾರದಲ್ಲಿ ನಾವು ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಹಣಕಾಸು ಸಚಿವರಾಗಿದ್ದಾಗ 1995ರಲ್ಲಿ ಜಾರಿ ತಂದಿರೋದು ಈ ರಾಜ್ಯದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ತಂದಿರೋದು. ಅಲ್ಲಿಂದ ದೇವೇಗೌಡರ ಸರ್ಕಾರದಿಂದ ಶುರುವಾಗಿರುವಂಥದ್ದು ಕ್ರಮ ಅದು ಇಲ್ಲಿವರೆಗೆ ಬೇರೆ ಬೇರೆ ಹೆಸರಿನಲ್ಲಿ ಇವತ್ತಿಗೆ ಬರ್ತಾ ಇದೆ. ಈಗ ಡಾಕ್ಟರ್ ಅಂಬೇಡ್ಕರ್ ಹೆಸರಿನಲ್ಲಿದೆ, ಅಬ್ದುಲ್ ಕಲಾಂ ಹೆಸರಲ್ಲಿದೆ, ಶಿಶ್ನಾಳ್ ಶರೀಫ್ ಹೆಸರಿನಲ್ಲಿ ಈ ವರ್ಷ ಘೋಷಣೆ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಇದೆ. ಅದ್ರ ಪ್ರಶ್ನೆ ಇರುವಂಥದ್ದು, ನೀವು ಈ ಎಲ್ಲ ಶಾಲೆಗಳಲ್ಲೂ ಕೂಡ ರಾಜ್ಯ ಪಠ್ಯಕ್ರಮಗಳನ್ನು ಮಾಡೋದಕ್ಕೆ ಮತ್ತು ಇದಕ್ಕೆ ಬೇಕಾಗಿ ಸರ್ಕಾರದಲ್ಲಿ ಕಮಿಟಿಗಳಾಗಿದ್ವು. CBSE ಪಠ್ಯಕ್ರಮಕ್ಕೆ ಈಕ್ವಲೆಂಟ್ ಆಗಿರುವಂತಹ NCERTಗೆ ಈಕ್ವಲೆಂಟ್ ಆಗಿರ್ತಕ್ಕಂತಹ ಇದನ್ನ ರಾಜ್ಯ ಸರ್ಕಾರಗಳ ಪಠ್ಯಕ್ರಮಗಳಾಗಬೇಕು ಅಂತ ಹೇಳೋದಕ್ಕೆ ಒಂದು ಪ್ರಯತ್ನ ನಡೆದಿದೆ. 2010ರಿಂದ 2014ರ ನಡುವೆ ನೀಟ್ ಎಕ್ಸಾಮ್ ಬೇಕಾಗಿ ಪ್ರಯತ್ನ ನಡೆಸಿದ್ದಾರೆ. 8, 9, 10ನೇ ಕ್ಲಾಸಿನ ಪಠ್ಯಕ್ರಮಗಳಲ್ಲಿ ಬದಲಾವಣೆಗಳನ್ನು ತಂದಿದ್ದಾರೆ. ಇಷ್ಟೆಲ್ಲ ಮಾಡಿದಂಥವ್ರು ಈಗ ನಮ್ಮ ಪಠ್ಯಕ್ರಮ ಸಾಕಾಗಲ್ಲ, CBSE ಕೂಡ ಓದಿಸ್ಬಿಡ್ತೀವಿ ಅಂತೇಳಿ ಹೊರಟ್ರೆ ಇದು ಸರ್ಕಾರ ಮಾಡಬೇಕಾಗಿರುವಂತ ಕ್ರಮನ ಅನ್ನುವಂತ ಇದು ನಿಜಕ್ಕೂ ಕೂಡ ಕನ್ನಡದ ದೃಷ್ಟಿಯಿಂದ ಆತಂಕಕಾರಿಯಾಗಿರುವಂತ ವಿಚಾರ. ಕರ್ನಾಟಕದ
ಸಿಲೆಬಸ್ ನಲ್ಲಿ ಓದ್ತಾ ಇರುವಂತ ವಿದ್ಯಾರ್ಥಿಗಳ ದೃಷ್ಟಿಯಿಂದಲೂ ಕೂಡ ಇದು ಆತಂಕದ ವಿಚಾರ ಇದೆ. ಸರ್ಕಾರ ಇಂತಹ ನಿರ್ಧಾರಗಳನ್ನ ಮಾಡಿ ಇನ್ನೊಂದೇನಂದ್ರೆ ನಮ್ಮ ಜೊತೆಗೆ ಎಜುಕೇಶನ್ ಫೀಲ್ಡ್ ಅನ್ನ ಪ್ರೈವೇಟ್ ಮಾಫಿಯಾದವ್ರು ನಡೆಸೋದು ಎಲ್ಲಾ ಕಡೆ ಪೂರ್ತಿ. ಈ ಸರ್ಕಾರಕ್ಕೆ ಯಾರೋ ಐಡಿಯಾ ಕೊಟ್ಟಿದ್ದಾರೆ ಯಾರು ಹೀಗೆ ಅಂಥವ್ರು ಮಾಡಿದ idea ತಕ್ಷಣ ಅಲ್ಲ, ಅಂಥವ್ರು ಯಾರು idea ಇದು ಕೊಟ್ಟಿದ್ದಾರೆ? ಇವಾಗ ಏನ್ ಮಾಡಿದ್ದಾರೆ ಸರ್ಕಾರದವರು, ನಿರ್ದಿಷ್ಟ ಸಮುದಾಯಗಳವ್ರನ್ನ ಪ್ಲೀಸ್ ಮಾಡಕ್ ಬೇಕಾಗಿ ನೋಡಿ, ನಾವು ನಿಮಗೂ ಕೂಡ CBSE ಇದಕ್ಕೊಂದು ಡಿಫೆನ್ಸ್ ಇದೆ ಸರ್ಕಾರದಲ್ಲಿ, ಮುಂದಿನ ದಿವಸ ಡಿಫೆನ್ಸ್ ಇರುತ್ತೆ ನೋಡಿ, ಈ ಸಮುದಾಯದವರಿಗೆ ನಾವು CBSE ಕಳ್ಸಕ್ ಹೋದ್ರೆ ಇವರು ವಿರೋಧಿಸ್ತಾ ಇದ್ದಾರೆ ಅಂತ ಇಂಗ್ಲಿಷ್ ಹೇಳುವಂತ ಮೀಡಿಯಂ ಡಿಫೆನ್ಸ್ ಅನ್ನು ತೆಗೆದುಕೊಳ್ಳೋದಕ್ಕೆ ಹೊರಟಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಅನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು defense ಅದೇ ಆಗಿತ್ತು. ಎಚ್ ವಿಶ್ವನಾಥ್ ಕೃಷ್ಣ ಕಾಲದಲ್ಲಿ ಇದ್ದಾಗಿಂದ ಶುರುವಾಗಿತ್ತು ಇದು. ಅವರು ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ 25 ವರ್ಷದಿಂದ ಅವ್ರ ವಾದ ಏನು, ಈ ಬಡವ್ರ ಮಕ್ಕಳು ಇಂಗ್ಲಿಷ್ ಕಲಿಬಾರ್ದ, ಹಳ್ಳಿ ಮಕ್ಕಳು ಇಂಗ್ಲಿಷ್ ಕಲಿಬಾರ್ದ, ಕರೆಕ್ಟ್ ಕಲಿಬೇಕು, ಆದರೆ ಕಲ್ಸಕ್ಕೆ ನಿಮ್ಮ ಹತ್ರ ಜನ ಇದ್ದಾರಾ? ಕನ್ನಡವನ್ನೇ ಹೇಳ್ಕೊಡಕ್ಕಾಗದೇ ಇರೋ ಶಿಕ್ಷಕರು ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಹೇಳ್ಕೊಟ್ರೆ ಅವ್ರಿಗೆ ಆ ಕಡೆ ಕನ್ನಡನೂ ಬರಲ್ಲ, ಇಂಗ್ಲೀಷು ಬರಲ್ಲ. ಯಾಕೆಂದ್ರೆ ಶಿಕ್ಷಕರಿಗೆ ಇಂಗ್ಲಿಷ್ ಬರಲ್ಲ. ನೀವು ಎಲ್ಲಿ ಹುಡ್ಕೊ ಬರ್ತೀವಿ ಅವ್ರನ್ನ ಕರ್ಕೊಬಂದು? ಹೌದು.